ಬಿಡದಿ ಟೌನ್ಶಿಪ್ ವಿರುದ್ಧ ಮತ್ತೊಂದು ಹೋರಾಟಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ. ಭೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ನೀಟ್ ಮಾದರಿಯಲ್ಲಿ ಜೆನ್ಸಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗುವುದಕ್ಕೆ ಕರೆ ನೀಡಲಾಗಿದೆ. ಯುವಕರಿಗೆ ಬಹಿರಂಗವಾಗಿ ಕರೆ ಕೊಟ್ಟಿದ್ದಾರೆ ಸಾಹಿತಿ ದೇವನೂರು ಮಹಾದೇವ್. ಆಗಸ್ಟ್ 25ರಿಂದ ಬಿಡದಿ ಪಾದಯಾತ್ರೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ರೈತ ಪರ ಸಂಘಟನೆ ಸೇರಿ ವಿವಿಧ ಮೋರ್ಚಾಗಳಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲ ಗೌಡ ನೇತೃತ್ವದಲ್ಲಿ ಜೂರಿ ಕಮಿಟಿ ವರದಿಯನ್ನ ಬಿಡುಗಡೆ ಮಾಡಿದೆ. ಯೋಜನೆ ಕಾನೂನು ಬಾಹಿರ ಅಂತ ಪ್ರತಿಪಾದಿಸ್ತಾ ಇದ್ದಾರೆ ಹೋರಾಟಗಾರರು. ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಏನು ಮಾಡಬೇಕು ಅದು ಮಾಡಿಲ್ಲ. ಪಬ್ಲಿಕ್ ಹಿಯರಿಂಗ್ ಏನು ಮಾಡಬೇಕು ಅದನ್ನು ಮಾಡಿಲ್ಲ. ಇದು ಬಹಳ ಗಂಭೀರವಾದಂಥ ವಿಷಯಗಳಿವೆ. ಇದರ ಜೊತೆಗೆ ಇನ್ನೊಂದು ಅತಿ ಮಹತ್ವದ್ದು ಏನಂದರೆ, ಅಲ್ಲಿ ಏನು ಜನ ಬೆಳೀತಾ ಇದ್ದಾರೆ, ನನಗನ್ನಿಸೋ ಮಟ್ಟಿಗೆ ಪ್ರತಿ ದಿವಸಕ್ಕೆ 6 ಲಕ್ಷ ಲೀಟರು ಹಾಲು ಅಲ್ಲಿಂದ ಬರ್ತದೆ, ಹಾಲು ಉತ್ಪಾದನೆ. ಆಮೇಲೆ ಎಲ್ಲ ಥರದ ಬೆಳೆಗಳು, ಎಲ್ಲ ಥರದ ಹಣ್ಣು ಹಂಪಲುಗಳು, ರೇಷ್ಮೆ. ನನ್ನ ಅಭಿಪ್ರಾಯದೊಳಗೆ ಒಂದು ಜವಾಬ್ದಾರಿ ದೇಶದ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರಗಳಾಗಲಿ ಲ್ಯಾಂಡ್ ಯೂಸ್ ಪಾಲಿಸಿ ಅಂತಾರೆ. ನನ್ನ ಅಭಿಪ್ರಾಯದೊಳಗೆ ದೇವನಹಳ್ಳಿಯ ಚನ್ನಪಟ್ಟಣ ಭೂಮಿ, ಇಲ್ಲಿಯ ಈ 2 ಭೈರಮಂಗಲ ಮತ್ತು ಇರೋದು ಕಂಚಿಗಾರನಹಳ್ಳಿ, ಎಲ್ಲ ಇವರು 2 ಗ್ರಾಮ ಪಂಚಾಯತ್ ಭೂಮಿಗಳು ಅದರಲ್ಲೇ ಬರ್ತಾವೆ. ಎಲ್ಲರೂ ಕೊಡ್ತೀವಿ ಅಂತಲೇ ಬಂದ್ಬಿಟ್ರಪ್ಪ. ನಾವು ವ್ಯವಸಾಯ ಮಾಡಲ್ಲ, ಏನು ಮಾಡ್ತೀವಿ? ಅವ್ರಿಗೆ ಕೆಲಸ ಕೊಡ್ತೀರಾ? ಜೀವನಕ್ಕೆ ಏನು ಮಾಡ್ತೀವಿ? ಅದನ್ನು ವಹಿಸ್ಕೊಳ್ಳುತ್ತೆ ಸರ್ಕಾರ. ಈಗ ಬುಳೆ ಹೋಗ್ತಾರಲ್ಲ ಜನ, ಅವ್ರಿಗೆ ಏನಾದ್ರು ಮಾಡಿಸೋದು ಸರ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.